ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ. ಇಂದು ಬಹಳ ಮಹತ್ವವಾದ ಸುದ್ದಿ, ಅಚ್ಚರಿಯ ಸುದ್ದಿ, ರೋಮಾಂಚನಕರ ಸುದ್ದಿ. ಗೋಕಾಕ್ ಮತಕ್ಷೇತ್ರಕ್ಕೆ ಮತ್ತೆ ಬರ್ತಾ ಇದ್ದೀನಿ. ಪದೇ ಪದೇ ಗೋಕಾಕ್ ಮತಕ್ಷೇತ್ರಕ್ಕೆ ಯಾಕೆ ಬರ್ತಾ ಇದ್ದೀನಿ ಅಂದರೆ ಇದು ಭಾಳ ಹೈ ವೋಲ್ಟೇಜ್ ಆಗ್ತಾ ಇದೆ. ದಿನೇ ದಿನೇ ಬೆಳವಣಿಗೆ ಆಗ್ತಾ ಇದೆ, ಕ್ಷಣಕ್ಕೆ ಬದಲಾವಣೆ ಆಗ್ತಾ ಇದೆ. ಈಗ ರಮೇಶ್ ಜಾರಕಿಹೊಳಿ ಅವರು ಹುಲಿ ಆದರೆ ಲಕ್ಕನ್ ಜಾರಕಿಹೊಳಿ ಅವರು ಸಿಂಹ ಆಗ್ತಾರೆ. ಅವರೆಲ್ಲರ ಬೆಂಬಲಿಗರು ಕರಡಿ ಹಾಗೆ ತಿರುಗಾಡ್ತಾರೆ. ಮುಗ್ಧ ಮತದಾರ ಏನಾಗ್ತಾನೆ, ಜಿಂಕೆಯ ರೂಪದಲ್ಲಿ ಕೆಳಗೋನ ಹಾಕಿ ಮೌನವಾಗಿ ವಹಿಸಿಬಿಡ್ತಾನೆ. ಯಾರಿಗೆ ಆಹಾರ ಆಗಬೇಕಪ್ಪ, ನಾನು ಏನು ಮಾಡಬೇಕು, ಈ ದಟ್ಟಾರಣ್ಯದಿಂದ ನಾನು ಹೊರಗೆ ಬರಬೇಕು ಹೇಗೆ ಅನ್ನೋ ಮುಗ್ಧ ಮತದಾರನ ಮಾತು. ಯಾಕೆಂದರೆ ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು, ಅಲ್ಲಿ ಹೋದರೆ ಇಲ್ಲಿ ಹೋದರೆ ಅಲ್ಲಿ, ಅವರಿಗೆ ಹೊಂದಾಣಿಕೆ ಇಲ್ಲದ ಕಾರಣ ಇದೊಂದು ಕುರುಕ್ಷೇತ್ರ ರಣರಂಗ ಆಗ್ತಾ ಇದೆ. ಈ ಒಂದು ಮಾತು ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವರು, ನಾನು BJP ಬಿಟ್ಟು ಬಂದದ್ದು ಸಿದ್ದರಾಮಯ್ಯನ ಅಹಂಕಾರ, ಸೊಕ್ಕಿನ ಮಾತುಗಳು, ನನ್ನದೇ ನಡೆಯುವಂಥ ಒಂದು ದರ್ಪದ ಮಾತುಗಳಿಂದ ನಾನು ಹೊರಗೆ ಬಂದಿದ್ದೇನೆ. ಅದಕ್ಕೆ ಒಳ್ಳೆಯದಾಗೋಗೋಸ್ಕರ ನಾನು ಬಂದಿದ್ದೇನೆ. ಗೋಕಾಕ್ ಅಭಿವೃದ್ಧಿ ಮಾಡ್ತೇನೆ. ಗೋಕಾಕ್, ಬಿಜಾಪುರ, ಬಾಗಲಕೋಟದಲ್ಲಿ ಅಸಂಖ್ಯಾತ ಸಂಘಟನೆ ಮಾಡಿ ಉತ್ತರ ಕರ್ನಾಟಕದಲ್ಲಿ BJP ಸ್ಟ್ರಾಂಗ್ ಮಾಡ್ತೀನಿ. ನಾನು ತೋಳಲ್ಲ, ನಾನು ಹುಲಿ. ನಾನು ತೋಳಲ್ಲ, ನಾನು ಬಲಿಷ್ಠ ಹುಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಇದೊಂದು ಬಹಳ ಮಹತ್ವವಾದ ಸುದ್ದಿ. ಇದು ಯಾವ ತಿರುವು ಪಡೆಯುತ್ತೆ ಗೋಕಾಕ್ ಮತಕ್ಷೇತ್ರ, ಮುಗ್ಧ ಮತದಾರ ಯಾವ ಕಡೆ ಸಾಕ್ತಾ ಇದ್ದಾನೆ, ಎಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ, ಯಾವ ರೂಪ ತಾಳುತ್ತದೆ. ಎಷ್ಟೊಂದು KG ಸೇಬು ಹಣ್ಣಿನ ಬೃಹತಾಕಾರದ ಮಾಲೆ ಅರ್ಪಿಸಿದ್ದು ಗೋಕಾಕದಲ್ಲಿ ಮೊಟ್ಟ ಮೊದಲನೇ ಬಾರಿ. ಇದು ಬೆಂಗಳೂರು ಶೈಲಿಯಲ್ಲಿ, ಮಂಡ್ಯ ಶೈಲಿಯಲ್ಲಿ, ಚಾಮರಾಜನಗರದಲ್ಲಿ, ಚಾಮರಾಜಪೇಟೆಯಲ್ಲಿ, ಮೈಸೂರಲ್ಲಿ, ಮಂಡ್ಯದಲ್ಲಿ, ಹಾಸನದಲ್ಲಿ ನಡೆಯುವಂಥ ಪದ್ಧತಿ. ಇದು ಮೊಟ್ಟ ಮೊದಲನೇ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ 1 ಕ್ವಿಂಟಾಲ್ಕ್ಕಿಂತಲೂ ಹೆಚ್ಚಾಗಿ, 1 ಟನ್ನುಕ್ಕಿಂತಲೂ ಹೆಚ್ಚು ಸೇಬು ಹಣ್ಣಿನ ಬೃಹತ್ ಆಹಾರ ಗೋಕಾಕ್ ನಗರದಲ್ಲಿ ಬೃಹತ್ ಪ್ರಮಾಣದಲ್ಲಿ ರಮೇಶ್ ಜಾರಕಿಹೊಳಿ BJP ಸೇರಿದ ತಕ್ಷಣ ಮೊಟ್ಟ ಮೊದಲ ಬಾರಿಗೆ ಗೋಕಾಕಕ್ಕೆ ಬಂದಾಗ ಅವರ ಕೊರಳಲ್ಲಿ ಹಾಕಿ ಅವರ ಬೆಂಬಲಿಗರು ಅವರನ್ನು ಸ್ವಾಗತ ಕೋರಿದ್ದು ಒಂದು ವಿಶೇಷವಾಗಿತ್ತು. ಇವತ್ತು ಬಹಳ ಮಹತ್ವದ ಸುದ್ದಿ. ಅದಕ್ಕೆ ಇಂದಿನ ಹೊಲಸು ರಾಜಕಾರಣ, ಇಂಥ ಕೀಳು ಮಟ್ಟದ ರಾಜಕಾರಣದ ಬಗ್ಗೆ ಮಾಜಿ ಸಚಿವರು, 4 ಸಾಲಿ ಶಾಸಕರಾದವರು, ಅನೇಕ ಕರ್ನಾಟಕ ರಾಜ್ಯದಲ್ಲಿ ಬೃಹತ್ ಪ್ರಮಾಣದ ದೊಡ್ಡ ಪ್ರಮಾಣದ ಹುದ್ದೆಯನ್ನು ಹೊಂದಿದಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಮಾಜಿ ಮಂತ್ರಿ PC ಸಿದ್ದನಗೌಡರು ಘಟಪ್ರಭಾಕ್ಕೆ ಬಂದು ನಮ್ಮ ನಂಬರ್ ಒನ್ ಚಾನಲ್ಗೆ ಏನು ಹೇಳಿದ್ದಾರೆ ನೋಡಿ, ನೀವು ದೃಶ್ಯದಲ್ಲಿ ನೋಡಬಹುದು. ರಾಜಕಾರಣ ಯಾವ ರೀತಿ ಕೆಡ್ತಾ ಇದೆ, ಇವತ್ತಿನ ಯುವಕರಿಗೆ ಯಾವ ಸಂದೇಶನ ನಾನು ಕೊಡ್ತಾ ಇದ್ದೀನಿ, ಇವತ್ತು ಯಾವ ರೀತಿಯ ಪರಿಣಾಮಕಾರಿ ಅಧಿಕಾರ ಕುರ್ಚೆ ಆಸೆಗಾಗಿ ಯಾವ ರೀತಿಯ ವಾಮ ಮಾರ್ಗಗಳನ್ನ ರಾಜಕಾರಣಿಗಳನ್ನು ಹಿಡಿತಾ ಇದ್ದಾರೆ. ಕೆಂಗಲ್ ಹನುಮಂತಯ್ಯ, ನಿಜಲಿಂಗಪ್ಪನ ರಾಜಕಾರಣ ಇವತ್ತಿಲ್ಲ, ದೇವರಾಜ್ ಅರಸ್ ಅವರ ರಾಜಕಾರಣ ಇವತ್ತಿಲ್ಲ. ಯಾವ ರೀತಿಯ ತಿರುವು ಪಡೆಯುತ್ತಾ ಇದೆ ರಾಜಕಾರಣ. ಈ ರಾಜಕಾರಣ ಹೊಲಸಾಗಿದೆ. ಈ ಹೊಲಸಾದ ರಾಜಕಾರಣದಿಂದ ನಾನು ಬೇಸತ್ತು ಎಲ್ಲವನ್ನು ಬಿಟ್ಟು ಮನೆ ಹಿಡಿದಿದ್ದೇನೆ ಅಂತ ಮಾಜಿ ಸಚಿವ, ಹಿರಿಯ ಪ್ರಾಮಾಣಿಕ ರಾಜಕಾರಣಿ ಆದಂಥ PC ಸಿದ್ದನಗೌಡರು ನಮ್ಮ ನಂಬರ್ ಒನ್ ಚಾನಲ್ಗೆ ವಿಶೇಷ ಸಂದರ್ಶನದಲ್ಲಿ ಹೇಳಿದ್ದಾರೆ. ಘಟಪ್ರಭಾಕ್ಕೆ ಬಂದು ಅದನ್ನು ತಾವು ದೃಶ್ಯದಲ್ಲಿ ನೋಡಬಹುದು. ಇವತ್ತಿನ ಮಹತ್ವವಾದ ಸುದ್ದಿ ಮತ್ತೆ ನಾಳೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ. ಕ್ಯಾಮ್ರಾಮನ್ ಮೊಹಮ್ಮದ್ ಮುಷರಫ್ ಜೊತೆ ನಾನು. ನಮಸ್ಕಾರ. ರಮೇಶ್ ಹುಲಿ ಆದರು, ಲಕ್ಕನ್ನ ಸಿಂಹ ಆದರು, ಬೆಂಬಲಿಗರು ಕರಡಿಗಳಾದರು, ಮತದಾರ ಜಿಂಕೆಗಳಾದರು. ಅಶೋಕ್ ಪೂಜಾರಿ ಬಲಿಕ ಬಕ್ರ ಆಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗೋಕಾಕ್ ಕ್ಷೇತ್ರ. ಕೆಲವರು ಖುಷಿಯಲ್ಲಿದ್ದಾರೆ, ಕೆಲವರು ಅಳ್ತಾ ಇದ್ದಾರೆ. ತಮ್ಮ ಕಣ್ಣೀರಿನೊಂದಿಗೆ ಅವರ ಬೆಂಬಲಿಗರು ಸಹಿತ ಕಣ್ಣೀರು ಹರಿಸಿದ್ದು ವಿಶೇಷವಾದ ಚಿತ್ರಗಳನ್ನು ನೀವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಮಾನ್ಯ ವೀಕ್ಷಕರೇ, ನಿಮಗೆ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ಇವತ್ತು ನಾನು ಕರ್ನಾಟಕ ರಾಜ್ಯದ ಒಂದು ಅಪರೂಪದ ರಾಜಕಾರಣಿ, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಆದಂಥ PC ಸಿದ್ದನಗೌಡರಂಥ ಒಬ್ಬ ಪ್ರಾಮಾಣಿಕ ಮಂತ್ರಿ ಹತ್ರ ನಾನು ಕೆಲವು ವಿಷಯಗಳನ್ನ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಆ ವಿಷಯದ್ದು ಏನಂದರೆ,
ಇವತ್ತಿನ ರಾಜಕೀಯ ಸ್ಥಿತಿಗತಿ ಅವರಿದ್ದಾಗ ಹೇಗೆ ಅಸೆಂಬ್ಲಿ ನಡೀತಿತ್ತು, ಕರ್ನಾಟಕ ರಾಜ್ಯದ ವಾತಾವರಣ ಹೇಗಿತ್ತು, ಈಗಿನ ರಾಜಕೀಯ ಸ್ಥಿತಿಗೆ ಬಗ್ಗೆ ಅವ್ರ ಬಾಯಿಂದಲೇ ಒಂದು 2 ಮಾತು ಕೇಳೋಣ. ಇದೊಂದು ನಮಗೆ ಅಭೂತಪೂರ್ವ ಒಂದು ಅವಕಾಶ ಸಿಕ್ಕಿದೆ. ಇಂಥ ಮಂತ್ರಿಗಳು, ಮಾಜಿ ಮಂತ್ರಿಗಳು ನಮ್ಮ ಘಟಪ್ರಭಾ ನ್ಯಾಚುರೋಪತಿಗೆ ಬಂದಿದ್ದಾರೆ. ತಮ್ಮ ಆರೋಗ್ಯ ಕ್ಷೇಮಕ್ಕಾಗಿ, ವಿಶ್ರಾಂತಿಗಾಗಿ ಅವ್ರ ಬಾಯಿಂದ ಒಂದು 2 ಮಾತು ಕೇಳ್ತೀನಿ. ಪಿ ಸಿ ಸಿದ್ದನಗೌಡ್ರೆ, ಮೊದಲು ನಿಮಗೆ ನಮಸ್ಕಾರ ಮುಖಾಂತರ ನಿಮಗೆ ಸ್ವಾಗತ ಬಯಸ್ತೀನಿ. ಸಿದ್ದನಗೌಡ್ರೆ, ಈಗಿನ ರಾಜಕೀಯ ಸ್ಥಿತಿಗತಿ, ನೀವು ಮಾಜಿ ಮಂತ್ರಿ, ನೀವು ಮಂತ್ರಿ ಇದ್ದಾಗ, ನೀವು ಶಾಸಕರಿದ್ದಾಗ ಯಾವ ರೀತಿಯ ಜನ ಸಮಸ್ಯೆಗಳನ್ನು, ಕುಂದುಕೊರತೆಗಳನ್ನು ತಕ್ಷಣ ಆದೇಶ ಮಾಡ್ತಿದ್ದೀರಾ? ಈಗ ಪರಿಸ್ಥಿತಿ ಏನಾಗಿದೆ? ವಿಷಯಾಂತರ ಆಗ್ತಾ ಇದೆ. ಅದ್ರ ಬಗ್ಗೆ ಒಂದು 2 ಮಾತು ಹೇಳ್ತೀರಾ ತಾವು? ಆವಾಗಿನ ರಾಜಕೀಯ ಈಗ ಹೋಲಿಸಿದಾಗ ಭಾಳ ವ್ಯತ್ಯಾಸ ಅದ ರೀ. ಈಗ ಸುಳ್ಳು ಹೇಳೋದು, ಕರಪ್ಷನ್ನು, ಜಾತಿ ಹೇಳ್ತಾರೆ. ದೇವೇಗೌಡ ಬರೀ ತನ್ನ ಮಕ್ಕಳಿಗೆ ಕುಟುಂಬ ರಾಜಕಾರಣ ಮಾಡ್ತಾನೆ ಅಂತ ಹೇಳಿದ್ರು. ಯಾರ್ಯಾರು ಹೇಳ್ಯಾರ ಅವರು ಡಬಲ್ ಕುಟುಂಬ ರಾಜಕಾರಣ ಮಾಡಕತ್ತಾರ. ಮತ್ತು ಇಷ್ಟು ಹೊಲಸಾಗೈತೆ ಅಡ್ಮಿನಿಸ್ಟ್ರೇಷನ್. ಅದು ಇವ್ರು ಅಂತ ಹೇಳಬೇಡ್ರಿ, ಎಲ್ಲರೂ ಅವರ ಕಡ್ರಾಗಿಬಿಟ್ರೆ. ಈಗ ಸಾಮಾನ್ಯ ಜನರ ಬದುಕು ಇದರಾಗ ಹಾಳಾಕೈತಿ. ಈಗ ನೋಡಿರಿ, ರೈತರು ಇಷ್ಟು ಕಷ್ಟದಾಗ ಅದಾರ, ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಇದೇ ಬೆಳಗಾವದ ಒಂದು ಉದಾಹರಣೆ ಅಂದ್ರೆ, ಇಷ್ಟು ಮಳೆ ಅಭಾವದಿಂದ ಇಷ್ಟು ಹಾನಿಯಾಗಿ ಎಲ್ಲ ಆದರೆ ಅದ್ರ ಬಗ್ಗೆ ಯಾವ ಮಂತ್ರಿಗಳು, ಶಾಸಕರು ಹೋಗಿ ಅದ್ರ ಬಗ್ಗೆ ತುಲನೆ ಮಾಡೋಂಗಿಲ್ಲ, ಪ್ರಯತ್ನ ಮಾಡಬೇಕು. ಅದಕ್ಕೆ ಈ ರಾಜಕಾರಣ ಬೇಡ ಅಂತ ಬಿಟ್ಬಿಟ್ಟೇನಿ ನಾ. ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನ. ಇದಕ್ಕೆ ಕಾರಣ ಜನ ಯಾರನ್ನಾರು ಕಳಿಸ್ಲಿ, ದುಡ್ಡು ಜಾತಿ ಬಿಡಬೇಕು. ಒಳ್ಳೆಯವದನ್ನು ಅವನು ಕಳಿಸ್ಬೇಕು. ಈಗ ಜಾತಿ ಮೇಲೆ, ದುಡ್ಡಿನ ಮೇಲೆ ರಾಜಕಾರಣ ಮಾಡೋದು 2 ದಿನ ನಡೀತೈತಿ ಇದು. ಈಗ ಅವರ ವಿರುದ್ಧ, ಈಗ ದೇವೇಗೌಡ ಎಷ್ಟು ಮಂದಿ ತಮ್ಮವ್ರು ತೊಗೊಂಬಂದ ಅವ್ರಿಗೆ ವಿರುದ್ಧ ಆದ್ರೆ, ಈಗ ಸಿದ್ದರಾಮಯ್ಯ ತಂದು ಏನು ಹಿಂದುಳಿದು ಕುರುಬನ್ ತಂದು ಆ ಕುರುಬ್ರ ಅವ್ಗೆ ಸೊಡ್ಡು ಹೊಡಿತಾರೆ. ಅದಕ್ಕೆ ಸಂಬಂಧ ಇಲ್ಲ. ನಾ ಈಗ ಒಂದು ಜಾತಿ ಅಂತೇಳಿ ನಾಳೆ ಇವ್ರನ್ನ ತೊಗೊಂಬಂದ್ರೆ ಇವ್ರು ನನ್ನ ಕಡೆ ಇರ್ತಾರಂತಲ್ಲ, ಮಂತ್ರಿ ಮಾಡಂತಾರೆ. ಮಾಡಲಿಲ್ಲ ಅಂದ್ರೆ ನನಗೆ ವಿರುದ್ಧ ಹೋಗ್ತಾರೆ. ಎಲ್ಲರಿಗೇನು ಅಧಿಕಾರ, ದುಡ್ಡು ಬೇಕು. ಜನರ ಸೇವಾ ಮಾಡಬೇಕು, ಅದು ಇಲ್ಲೇ ಇಲ್ಲ. ಸಾಮಾನ್ಯ ಜನರು ಬಡವ್ರನಂಕ ಕೇಳೋರಿಲ್ಲ ಇಲ್ಲ. ಅವ್ರು ಗಟ್ಟಿ ಆಗ್ಬೇಕು. ಯಾರು ಬಡವ್ರನ್ನೋರು, ದಲಿತರಿರಲಿ, ಅಲ್ಪಸಂಖ್ಯಾತರಿರಲಿ, ಹಿಂದುಳಿದವ್ರಿರಲಿ, ಅವ್ರು ಗಟ್ಟಿಯಾಗಿ ನಮಗೊಬ್ಬ ಬೇಕಪ್ಪ. ಈ BJP ಅಂದ್ಕೂಡಲೇ ಹಿಂದೂಗಳು, ಕಾಂಗ್ರೆಸ್ ಅಂದ್ಕೂಡಲೇ ಇವೆಲ್ಲ ಹೊರಚಟ ಬಂದು ಜಾತಿ ಹೊಡೆದು ಬಿಡ್ತಾರೆ ಅವರು. ಒಂದೆಲ್ಲರ ಬೆಂಕಿ ಹಚ್ಬಿಡು, ಕಡ್ಡಿ ಹಾರಿಸ್ಬಿಡ್ಬೇಕಂದ್ರೆ ಅವನ ಜಾತಿ ಇದ್ನಂದ್ರೆ ಅವರು ಹೊಟ್ಟಾಗಂಗಿಲ್ಲ. ನೋಡಿ, ನಿಂದ ಮಸೂತಿಗೆ ಹೋಗಿ ಕಾಮಿ ಹೊಡೆದು ಕೊಂದ್ಬಿಡೋದು. ಮಸೂತಿಯಾಗ ಕೊಂದು ಕೂಡಲೇ ಎಲ್ಲ ವಿರುದ್ಧ ಅದ. ಇಂಥ ಚಿಲ್ಲರ್ ರಾಜಕಾರಣ ಐತಿ, ಜನರ ಮೇಲೆ ಐತಿ. ಜನ ದಯಮಾಡಿ ಇನ್ನು ಮುಂದಿನ ಇದ್ರೊಳಗೆ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ನಮ್ಮ ರಾಜ್ಯ, ದೇಶ ಆಡಳಿತ ಮಾಡೋಕ್ಕೆ ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೋತೀನಿ. ಇಂದಿನ ಯುವಕರಿಗೆ ಒಂದು, ನಿಮ್ಮ ಅಪ್ಪಟ ಹಳೆಯ ರಾಜಕಾರಣಿ, ಮುತ್ಸದಿ ಇದ್ದೀರಾ, ಹಳೆಯ ತಲೆಮಾರಿನ ರಾಜಕಾರಣಿ. ಈಗಿನ ಜಾತಿ ರಾಜಕಾರಣದಿಂದ ಈ ರಾಜಕಾರಣವೇ ವಿಷವಾಗಿದೆ. ಇಂದಿನ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ನೀಡಬೇಕೆಂದು ನಾನು ತಮ್ಮನ್ನು ಕೋರುತ್ತೇನೆ. ಇಂದಿನ ನನ್ನ ಯುವಕರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಕೆಲವು ದಿನ ಟ್ರೈನಿಂಗ್ ತೊಗೊಳ್ರಿ. ಎಲ್ಲರೂ ಒಂದು ಟ್ರೈನಿಂಗ್ ಸ್ಕೂಲ್ ಇರ್ತಾವಲ್ಲ, ಹಂಗೆ ರಾಜಕಾರಣದಾಗ ನಾವು ಹೆಂಗೆ ಕೆಲಸ ಮಾಡ್ಬೇಕು. ಒಮ್ಮೆಲೆ MLA ಕೆವಿ ಮಂತ್ರಿ ಅಂತ ಹೋಗ್ಬಾರ್ದು. ಕೆಳಗೆ ಮೆಟ್ಗಟ್ಟು ಹತ್ಕೊಂತ ಹೋಗ್ಬೇಕು. ನಾವು ಮೆಟ್ಗಟ್ಟು ಹತ್ಕೊಂತ ಬಂದೇವಿ. ಸೊಸೈಟಿ, APMC, ಪಂಚಾಯತಿಯಿಂದ ಬಂದು ಕಷ್ಟ ಸುಖ ಕೆಳಗೆ ಗೊತ್ತಾಕಾವು. ಒಮ್ಮೆಲೆ MLC MLA ಆಗಿ ಮಂತ್ರಿ ಆಗಿ ಹೋಗ್ತಾರಲ್ಲ, ಕೆಳಗಿನ ನಾರಾಜ್ ಇರೋದಿಲ್ಲ. ಹೊಸದಾಗಿ ರಾಜಕಾರಣ ಬರ್ಬೇಕನ್ನೋರು ಮೊದಲು ನಿಮ್ಮ ಮನಸ್ಸು ಗಟ್ಟಿ ಮಾಡ್ಕೊರಿ. ನಾ ಸೋಲ್ತೇನೆ ಅಂತ ತಿಳ್ಕೊಂಡು ರಾಜಕಾರಣ ಮಾಡಿರಿ, ಆದ್ರೆ ಕೈ ಬಾಯಿ ಸ್ವಚ್ಛ ಇಟ್ಕೊಂಡು ಮಾಡಿರಿ. ಒಂದಿಲ್ಲ ಒಂದಿನ ಗ್ಯಾರಂಟಿ ಐತಿ ನಿಮಗೆ, ಅದು ಪ್ರಶ್ನೆನೇ ಇಲ್ಲದ. ಮೊದಲು ನೀವು ಮನಸ್ಸು ಮಾಡಬೇಕು, ಜನ ನಿಮ್ಮ ಹಿಂದೆ ಬರ್ತಾರೆ. ನಾ ಜನರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ, ಯಾವುದೇ ಚುನಾವಣೆ ಆಗಲಿ ಈ ದುಡ್ಡಿನ ಕಡೆ, ಆಮೇಲೆ ಜಾತಿ ಕಡೆ ಲಕ್ಷ್ಯ ಹಾಕಿದಂಗೆ ಒಂದು ಇಲೆಕ್ಷನ್ ಮಾಡಿರಿ, ಅವ್ರಿಗೆ ಗೊತ್ತಾಗದೆ. ಇಲ್ಲ ಯಾವ ಲಪುಟ್ಟದನ್ನು ಕೆಡವ್ರಿ. ನೀವು ಹೇಳ್ತೀರಿ ಅವ್ನು ಕಳ್ಳದನಂತ, ಮತ್ತು ಅವನ್ನ ತರ್ತೀರಿ ಹಾರಿಸಿ. ಬೇಡಪ್ಪ, ಏನು ರಾಜಕಾರಣ ಮಾತಾಡೋಕೆ ನಾಚಿಕೆ ಬರ್ತೈತಿ. ನೋಡಿ, ಎಷ್ಟು ವಿಸ್ಮಯಕಾರ ಸಂಗತಿ. ಹಳೆಯ ತಲೆಮಾರಿನ ರಾಜಕಾರಣದವರು ಪಿ ಸಿ ಸಿದ್ದನಗೌಡರು ಒಂದು ಮಾತು ಹೇಳ್ತಾಳೆ ಯುವಕರಿಗೆ, ನೀವು ಟ್ರೈನಿಂಗ್ ಕಲೀರಿ, ಟ್ರೈನಿಂಗ್ ಸ್ಕೂಲೇನು ಪ್ರಾರಂಭ ಮಾಡಬೇಕಾಗತ್ತೆ. ತಕ್ಷಣ ಮಂತ್ರಿ ಆಸೆ, ಹಣದ ಆಸೆಗಾಗಿ ಯಾವುದೇ ರಾಜಕಾರಣಕ್ಕೆ ಬಲಿಪಶು ಆಗಿ ಅಧಿಕಾರ ಆಸೆಗಳನ್ನು ದೂರವಿಟ್ಟು ಒಂದು ಮುಖ್ಯ ವಾಹಿನಿಗೆ ಬನ್ನಿ ಅಂತ ಸಂದೇಶ ಸಾರ್ತಾ ಇದ್ದಾರೆ. ನಾವು ಪಿ ಸಿ ಸಿದ್ದನಗೌಡರಿಗೆ ಭೇಟಿಯಾಗಿದ್ದು ನಮಗೊಂದು ಅಪೂರ್ವ ಸಂಗತಿ. ಒಂದು ಹಳೆಯ ತಲೆಮಾರಿನ ರಾಜಕಾರಣಿ ಇದ್ದಾರೆ, ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿ ಕ್ಯಾಮ್ರಾಮನ್ ಮೊಹಮ್ಮದ್ ಮುಷ್ರಫ್ ಜೊತೆ ನಾನು ನಂಬರ್ 1 ಚಾನಲ್ ಘಟಪ್ರಭಾ. ನಮಸ್ಕಾರ ಸರ್. ನಮಸ್ಕಾರ.